ಇದು ಬರಿಯೇ ನೀನೇ ನರಿಯೇ ನೀನೇ ನರಿಯೇ ಈ ಮಾತಾಡುವರೆ ಹಾಯ್. ಏನು ಮಾತಾಡುತ್ತೀಯ? ಇಷ್ಟರ ತನಕ ನಾನು ತಿಳ್ಕೊಂಡದ್ದು ನಿನ್ನ ದೇಹ ಮಾತ್ರ ವಿಕಾರ ಅಂತ. ಈಗ ಮನಸ್ಸು ವಿಕಾರ ಅಂತ ಆಯಿತು. ಹೌದಾ? ಇಷ್ಟೆಲ್ಲ ಹುಡುಕು ನಿನ್ನ ಮನಸ್ಸಿಗೆ ಖಂಡಿತಲ್ಲ. ಕಾಣದೇ ಇದ್ದದ್ದು ಕಾಣದಿರ್ತದೆ. ಏನೂ ಇಲ್ಲದೆ ಇರುವ ಈ ಅರಮನೆಯ ಒಳಗಡೆ, ಅರಮನೆಗಳ ಒಳಗಡೆ ಇಷ್ಟು ಹುಡುಕನ್ನು ಹುಡುಕಿಟ್ಟಿಯಲ್ಲ ನೀನು. ನಿನಗೆ ಇವತ್ತೇ ಗೊತ್ತಾಗಿದೆ ಅರಮನೆ ಒಳಗೆ ಏನಿಲ್ಲ ಅಂತ. ಅಲ್ಲ, ಇದಿಲ್ಲ ಅಂತ ಹೇಳಿ ಈ ಹುಡುಕುಗಳು ಇಷ್ಟರ ತನಕ ಈ ಅರಮನೆಯಲ್ಲಿ ಯಾವುದೂ ಇರಲಿಲ್ಲ. ಯಾರನ್ನು ಭೇದ ಭಾವದಿಂದ ಇಲ್ಲಿ ಕಾಣ್ತಾ ಇರಲಿಲ್ಲ. ಕೌಸಲ್ಯ ಆಗಲಿ, ಸುಮಿತ್ರೆ ಆಗಲಿ, ಮಕ್ಕಳಾಗಲಿ, ಪರಿಚಾರಕರಾಗಲಿ ಭೇದ ಭಾವದಿಂದ ಇಲ್ಲಿ ವ್ಯವಹರಿಸ್ತಾ ಇರಲಿಲ್ಲ. ಆ ರೀತಿಯ ಒಂದು ಭೇದವೇ ಇಲ್ಲದ ಸುಂದರವಾದಂತಹ ಈ ಅರಮನೆಯ ಸಂಸಾರದಲ್ಲಿ ಹುಡುಕಿ 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 ಇಲ್ಲದೆ ಇರುವ ಹುಡುಕನ್ನೆಲ್ಲ ಇವತ್ತು ನನ್ನ ಮುಂದೆ ಹೇಳ್ತಾ ಇದ್ದಿ. ಈಗ ಆಗುವುದು ಕೆಲವು ಬಾರಿ ಆಗುತ್ತದೆ. ಮೊದಲೇ ಮನಸ್ಸು ಆ ರೀತಿಯಲ್ಲಿಯೇ ಇದ್ದವರಿಗೆ ಹುಡುಕಾಗಿಯೇ ಇರುವ ಮನಸ್ಸು ಇದ್ರೆ ಆ ಮನಸ್ಸಿನಿಂದ ಮತ್ತೆ ಒಳ್ಳೆಯದನ್ನು ಕಾಣುವುದಕ್ಕೆ ಹೇಗಾಗುತ್ತದೆ? ಮನಸ್ಸೇ ಅಂತದ್ದು. ಅದಕ್ಕೆ ಹೇಳಿದ್ದು, ಶರೀರದ ಹಾಗೆ ನಿನ್ನ ಮನಸ್ಸು ಇದೆ. ಈ ಮನಸ್ಸಿನಿಂದ ನೀನು ನೋಡಿದ್ದೀಯೇ ಹೊರತು ಈ ಅಯೋಧ್ಯೆಯ ಅರಮನೆಯ ಒಳಗಡೆ ಇರುವ ಮನಸ್ಸಿನ ಭಾವದಿಂದ ನೀನು ನೋಡ್ಲಿಲ್ಲ. ದಶರಥನ ಮನಸ್ಸು ಹೇಗೆ, ಕೌಸಲ್ಯೆಯ ಮನಸ್ಸು ಹೇಗೆ, ರಾಮಚಂದ್ರನ ಮನಸ್ಸು ಹೇಗೆ, ಇದು ಒಂದು ನೀನು ಅರಿಯದೆ ಕೇವಲ ಹೊರಗಿನಿಂದ ಕೇವಲ ಒಂದು ಲೋಕದಲ್ಲಿ ಒಂದು ಮನೆಯ ಸಂಸಾರವನ್ನು ಅವಲೋಕಿಸಿದ ಹಾಗೆ ಈ ಅರಮನೆಯ ಸಂಸಾರವನ್ನು ನೀನು ಅವಲೋಕಿಸ್ತಾ ಇದ್ದಿ. ನೀನೊಬ್ಬ ಮಗನನ್ನು ಹೆತ್ತ ತಾಯಿಯರು ನಿನ್ನ ಮಗನ ಕ್ಷೇಮದ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳುದು. ನೀನು ಹೇಳಿದ ಮಗ ದೊಡ್ಡದಲ್ವಾ? ನೀನು ಹೇಳಿದ ಹಾಗೆ ಆಗುವುದಕ್ಕೆ ಸಾಧ್ಯ ಇದೆಯೋ ಅಂತ ಆಲೋಚಿಸೋಣ. ದಶರಥ ನಾಳೆಯಿಂದ ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ ಎನ್ನುವುದೇ ಸರಿಯಾದ ವಾಕ್ಯ ಅಲ್ಲ. ಶ್ರೀರಾಮಚಂದ್ರನನ್ನು ಪಟ್ಟಾಭಿಷೇಕ ಮಾಡಿ ಸಿಂಹಾಸನದಲ್ಲಿ ಕುಳಿಸ್ತಾನೆ ಎನ್ನುವಲ್ಲಿಗೆ ದಶರಥನಿಗೆ ಅಧಿಕಾರವೇ ಇಲ್ಲ ಅಂತ ಸಿದ್ಧಾಂತವೇ ಆಗುವುದಿಲ್ಲ. ಒಂದನೇ. ಎರಡನೆಯದು, ರಾಮಚಂದ್ರ ಪಟ್ಟಾಭಿಷಿಕ್ತನಾದ ಮೇಲೆ ನಮ್ಮನ್ನು ತರತಮ ಭಾವದಿಂದ ಕಾಣುತ್ತಾನೆ ಎನ್ನುವ ಹಾಗೆ ಇಲ್ಲ. ಜಾನಕಿ ಮಹಾರಾಣಿಯಾಗುತ್ತಾಳೆ, ರಾಜಮಾತೆಯರು ಮೂವರು ಆಗುತ್ತೇವೆ. ಯಾಕೆ? ಪಟ್ಟಾಭಿಷೇಕ ಮಾಡಿದ ದಶರಥನ ಪತ್ನಿಯರೆಲ್ಲರೂ ಶ್ರೀರಾಮಚಂದ್ರನಿಗೆ ಮಾತೃಸ್ಥಾನೀಯರು. ಆದ್ದರಿಂದ ಮೂವರು ರಾಜಮಾತೆಯರಾಗುವವರೇ. ಅಲ್ಲಿಯೇ ಯಾರನ್ನು ಕಸಗುಡಿಸುವ ಕೆಲಸವನ್ನು ಹೇಳುವವರಿಲ್ಲ. ಆನಂತರ ಸೀತೆಯು ಅಂತಹ ಮನಸ್ಸಿನವಳಲ್ಲ. ಎಲ್ಲರನ್ನು ಭಕ್ತಿ ಭಾವದಿಂದ ಕಾಣುವಂತಹ ಮನಸ್ಸು ಅವಳು. ಇನ್ನು ಈ 4 ಮಕ್ಕಳಲ್ಲಿ ಭೇದವನ್ನೇ ನಾವು ಕಲ್ಪಿಸಿದವರಲ್ಲ.